ಓಹ್, ಎಲ್ಲ ಇಲ್ಲೇ ಇದ್ದೀರಾ? ಫ್ರೆಶ್ ಆಗಿ ಬಂದುಬಿಡ್ತೀನಿ. ಅವಿನೂ ಬಂದುಬಿಟ್ರೆ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ. ಹಾಂ, ನಿಮಗೆ ಮೈ ಮೇಲೆ ಪ್ರಜ್ಞೆ ಇದೆಯಾ? ಮಾಡಬಾರದ್ದೆಲ್ಲ ಮಾಡಿ ಎಲ್ಲರ ಜೊತೆಗೆ ಊಟ ಅಂತ ಇದ್ದೀರಾ. ಅಭಿ, ನೀನು ನಾನು ಅಣ್ಣನ ಥರ ನಿಮ್ಮನ್ನ ದೂರ ಇಟ್ಟಿರಲಿಲ್ಲ. ಕಾಮನ್ ಇಂಟ್ರೆಸ್ಟ್ ಇಲ್ಲದೆ ಇದ್ರು ಅಟ್ಲೀಸ್ಟ್ ನಾನು ಮಾತಾಡಿಸ್ತಾ ಇದ್ದೆ. ಆದರೆ ಇಂಥ ಕೆಲಸ ಮಾಡಿದ್ಮೇಲೆ ನಾನು ಯಾಕೆ ನಿಮ್ಮ ಹತ್ರ ಮಾತಾಡ್ಬೇಕು ಹೇಳಿ? ನಿಮ್ಮ ಈ ಕೆಲಸದಿಂದ ಬೇರೆಯವ್ರ ಮೇಲೆ ಎಂಥ ಪರಿಣಾಮ ಆಗುತ್ತೆ ಅನ್ನೋ ಯೋಚನೆನೂ ಇಲ್ವಾ ನಿಮಗೆ? ಏನು ಹೇಳ್ತಿದ್ಯಾ ಅಭಿ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೇನು ಗೊತ್ತೇ ಇಲ್ಲ ನನ್ನ ಹತ್ರ ನಾಟಕ ಆಡ್ತಾ ಇದ್ದೀರಾ? ಅಥವಾ ನಿಮ್ಗಿದೊಂದು ದೊಡ್ಡ ವಿಷಯ ಅಂತ ಅನ್ನಿಸ್ತಾನೆ ಇಲ್ವಾ? ಮಾವ, ಏನಿಲ್ಲ. ಕೊಡು ಪುಣಿ. ಏನಿಲ್ಲ ಮಾವ. ಪುಣಿ ಕೊಡಿಲಿ. ಸುಕುಮಾರ, ನನ್ನ ಸೊಸೆ ಮುದ್ದುಗೆ ಎಲ್ಲ ವಿಚಾರ ಹೇಳಿದ್ಯಾ ತಾನೆ? ಇನ್ನು ಮೇಲೆ ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ವಿಚಾರ ಹೇಳೋದು ಮರ್ತಿಲ್ಲ ತಾನೆ? ಎಲ್ಲ ಹೇಳಿದ್ದಾರೆ ಮಾವ. ನೀವು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗೆ ಗೊತ್ತಿಲ್ವಾ? ಅದೇ ಮತ್ತೆ, ಸೊಸೆ ಮುದ್ದು ಅಂತ ತಲೆ ಮೇಲೆ ಕೂರಿಸ್ಕೊಂಡಿಲ್ವಾ? ಹೌದೌದು. ನೀವು ಇಷ್ಟು ಹೇಳಿದ್ಮೇಲೆ ನಾನು ಮನೆಗೆ ಬರಕ್ ರೆಡಿ. ಗೊತ್ತಿತ್ತು, ನನ್ನ ಸೊಸೆ ಮುದ್ದು ನನ್ನ ಮಾತು ಮೀರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇದೇನ ಒಳ್ಳೆ ಹೀಗೆ ಮುಖ ನೋಡ್ತಾ ನಿಂತಿದೆ. ಬಾ ಬಾ, ಬಟ್ಟೆ ಬರೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಬಾ. ಒಂದ್ ನಿಮಿಷ ಮಾವ. ಈ ಸಂಧ್ಯಾ ಹೀಗೆಲ್ಲ ಕರ್ತ್ ಕೂಡ್ಲೆ ಬರಲ್ಲ. ನಾನು ಬರ್ಬೇಕು ಅಂದ್ರೆ ಒಂದ್ ಕಂಡೀಷನ್ ಇದೆ. ಕಂಡೀಷನ್ ಏನು ಅಂತ ಹೇಳಮ್ಮ, ಮಾಡೋಣ. ನಾನು ಹಿಂದಿನ ಸಲ ಕಷ್ಟಪಟ್ಟು ಅಮ್ಮನ ಹತ್ರ ಇಸ್ಕೊಂಬಂದಿದ್ ಹಣ ಇತ್ತಲ್ಲ, ಯಾವುದು ಸೊಸೆ ಮುದ್ದು? ಹೀಗೆ ಹೇಳಿದ್ರೆ ಹೇಗ್ ಮಾವ? ಒಂದೊಂದ್ ಪೈಸೆಗೂ ಲೆಕ್ಕಾಚಾರ ಇರುತ್ತಲ್ವಾ ನಿಮ್ ಹತ್ರ? ಪ್ರಿಯಾಂಕನ್ ಮದ್ವೆಗೆ ಉಪಯೋಗಿಸ್ತೀನಿ ಅಂತ ಹೇಳಿದ್ರಲ್ಲ, ಆ ದುಡ್ಡು. ಪ್ರಸಾದ್ ಜೈಲಲ್ಲಿ ಇದಾರೆ ಅಂತ ಸುಳ್ಳು ಹೇಳಿ ನನ್ನ ಹತ್ರ ಕಿತ್ಕೊಂಡ್ರಲ್ಲ, ಆ ದುಡ್ಡು. ಅದ್ ನನಗ್ ವಾಪಸ್ ಬೇಕು. ಇವಳು ತಂದಿರೋ 10 ಲಕ್ಷ ರೂಪಾಯಿನ ನಾನು ಲಪ್ಟಾಯಿಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಳು ನನ್ನ ಹತ್ರನೇ ದುಡ್ಡು ಕೀಳೋ ಪ್ಲಾನ್ ಮಾಡ್ತಿದ್ದಾಳಲ್ಲ. ಕೇಳಿಸ್ತಾ ಮಾವ? ನೀವ್ ಆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಬರೋದು, ಇಲ್ಲ ಅಂದ್ರೆ ಇಲ್ಲ. ಸರಿನಮ್ಮ, ಎಲ್ಲ ಕೂತು ನಿಧಾನವಾಗಿ ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಈಗ ಮೊದಲು ನಿನ್ನ ಮನೆಗೆ ನಡಿ. ಈಗ ತಕ್ಷಣಕ್ಕೆ ಬರ್ಬೇಕು ಅಂದ್ರೆ ಆಗಲ್ಲ ಮಾವ. ನನಗೆ ಸ್ವಲ್ಪ ಕೆಲಸ ಇದೆ. ನೀವು ಹೊರಡಿ, ನಾಳೆ ಬರ್ತೀನಿ. ಅಲ್ಲ, ಏನು ಕೆಲಸ ಸೊಸೆ ಮುತ್ತು ನಿನಗೆ? ಎಲ್ಲ ಹೇಳಕ್ ಆಗಲ್ಲ ಮಾವ. ನೀವು ಹೋಗಿರಿ, ನಾಳೆ ಬರ್ತೀನಿ ಅಂತ ಹೇಳದ್ನಲ್ಲ. ಬೇರೆ ಟೈಮ್ನಲ್ಲಿ ಹೀಗೆ ಮಾತಾಡಿದ್ದಿದ್ರೆ ಸರಿಯಾಗಿ ವಿಚಾರಿಸ್ಕೊತಿದ್ದೆ. ಆದ್ರೆ ಅವಳ ಹತ್ರ ಲಕ್ಷ್ಮೀದೇವಿ ಕೂತಿದ್ದಾಳಲ್ಲ, ಅದಕ್ಕೋಸ್ಕರ ಬಾಯಿ ಮುಚ್ಕೊಂಡಿರೋ ಹಾಗಾಗಿದೆ. ಆ ದುಡ್ಡು ನನ್ನ ಕೈಗೆ ಸೇರ್ಲಿ, ಆಮೇಲೆ ವಿಚಾರಿಸ್ಕೊತೀನಿ. ಮಾವ, ನನಗೆ ಲೇಟ್ ಆಗ್ತಿದೆ. ಆಯ್ತಮ್ಮ, ನಾಳೆ ಮನೆಗೆ ಬನ್ನಿ. ಮತ್ತೊಂದ್ಸಲ ನಿನ್ನ ಮನೆ ತುಂಬಿಸ್ಕೊತೀನಿ. ಏನು ಮುಖ ನೋಡದೆ ನಿಂತಿದ್ಯಾ? ಹುಷಾರಾಗಿ ಕರ್ಕೊಂಬ ಸೊಸೆ ಮುದ್ದುನ. ಬರ್ತೀನಮ್ಮ.
ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ. ಈಗ ನಾನು ನಂದಿನಿನ ಮೀಟ್ ಮಾಡೋಕೆ ಹೋದ್ರೆ ಇವಯ್ಯ ಫಾಲೋ ಮಾಡಿದ್ರು ಮಾಡವನೆ. ಸಹವಾಸನೆ ಸಾಕು, ನಾಳೆ ನೋಡ್ಕೊಳ್ಳೋಣ. ಅಮ್ಮ, ನೀವು ಕೂತ್ಕೊಳ್ಳಿ ಅಂತ ನಾನು ಪ್ರತಿದಿನ ಹೇಳ್ತೀನಿ, ನೀವು ಮಾತ್ರ ನನ್ನ ಮಾತು ಕೇಳೋದೇ ಇಲ್ಲ. ನಾನು ಅದೇ ಹೇಳ್ತೀನಿ, ನೀನು ಕೇಳಲ್ಲ. ಇವತ್ತು ಬರೀ ನಾವು ತಾನೇ ಇರೋದು, ಒಬ್ರು ಬಡಿಸಿದ್ರಾಗತ್ತೆ. ನೀ ಕೂತ್ಕೋ ಕೂತ್ಕೋ. ಮಾವ, ಶೇಷು ಅಣ್ಣ ಫೋನ್ ಮಾಡಿದ್ರಾ? ತಲುಪಿದ್ರಂತ? ಮಾಡಿದ್ದ. ಎಲ್ಲ ಆರಾಮಾಗಿದ್ದೀವಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ದ. ಆದರೆ ಅವನ ಧ್ವನಿ ಕೇಳಿದಾಗ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತಿತ್ತು. ಯಾಕೆ ಮಾವ? ಎಷ್ಟು ವರ್ಷಗಳ ಸ್ನೇಹ ಅಲ್ವಾ? ಅವ್ನು ನಿಜ ಹೇಳದೇ ಇದ್ದರೂ ಗೊತ್ತಾಗಿ ಹೋಗುತ್ತೆ. ನಾಳೆ ಯಾವಾಗಲಾದರೂ ನಾನೇ ಅಮ್ಮನಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ ಮಾವ. ಯಾಕೆ ಇಷ್ಟಕ್ಕೆ ಕೈ ಅಡ್ಡ ಹಿಡಿತಾ ಇದೆಯಾ ಪಾಪು? ಇನ್ನೊಂದು ಸ್ವಲ್ಪ ಹಾಕ್ಸ್ಕೊ. ಸಾಕು ಅಂತ ಹೇಳಿದ್ನಲ್ಲಮ್ಮ. ನಮ್ಮನೆ ದೋಸೆ ತೂತು ಸರಿ, ಇವಾಗ ನಿಮ್ಮನೆ ಮುದ್ದೆನೂ ತೂತು ಅಂತ ಜನಕ್ಕೆ ಗೊತ್ತಾಗತ್ತೆ ಬಿಡಿ. ಏನಾಯ್ತು ಪಾಪು? ಅರೆ ಪಾಪು, ಅಮ್ಮ, ಅವನಿಗೇನೋ ಕೆಲ್ಸದ ಸ್ಟ್ರೆಸ್ ಅಂತೆ. ನಾನು ಆಮೇಲೆ ಅವನ ಜೊತೆ ಮಾತಾಡ್ತೀನಿ. ಮೊದಲು ನಾವು ಊಟ ಮಾಡ್ಕೊಳ್ಳೋಣ. ತಾತನ ಮೊಸರು ಬೇಕಂತೆ, ಅಲ್ಲೇ ಇದೆ ನೋಡಿ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಟೆನ್ಷನ್ ಮಾಡ್ಕೋಬೇಡಿ ಭಾವ, ನಾನು ಎಲ್ಲನೂ ಹ್ಯಾಂಡಲ್ ಮಾಡಿದ್ದೀನಿ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಹೇಳಕ್ಕೆ ಹೋಗಲಿಲ್ಲ, ಸುಮ್ಮನೆ ಟೆನ್ಷನ್ ಕೊಡೋದು ಬೇಡ ಅಂತ. ಈಗಲೂ ಅಷ್ಟೇ ಭಾವ, ಅಭಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಇದು ಕೂತ್ ಮಾತಾಡೋ ಅಂಥ ವಿಷಯ ಅಲ್ಲ ಚಿಕ್ಕಮ್ಮ. ಅದೇನೋ ಹೇಳಿದ್ರಲ್ಲ, ವಾಟ್ ನಾನ್ಸೆನ್ಸ್ ಇಸ್ ದಿಸ್ ಅಂತ. ನಂದು ಅದೇ ಪ್ರಶ್ನೆ ನಿಮಗೆ, ಏನು ನಾನ್ಸೆನ್ಸ್ ಇದು? ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಇಲ್ಲದೆ ಇರೋದನ್ನ ಯಾಕೆ ಪಬ್ಲಿಷ್ ಮಾಡ್ತಾರೆ ಪೇಪರ್ ಅವರು? ನಿಮ್ದು ಬಿಟ್ಟಾಕಿ ಹೋಗ್ಲಿ, ಆ ಹೆಂಗ್ಸ್ಗಾದ್ರೂ ತಲೆ ಬೇಡವಾ ಈ ವಯಸ್ಸಲ್ಲಿ? ಅಭಿ, ಮಾತಿನ ಮೇಲೆ ನಿಗಾ ಇರಲಿ. ಮೈಂಡ್ ಯೋರ್ ಟಂಗ್. ನನ್ನ ಬಗ್ಗೆ ಮಾತಾಡ್ದ ಹಾಗೆ ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಒಬ್ಬರ ಬಗ್ಗೆ ಏನು ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡೋಕೆ ಹೋಗ್ಬಾರ್ದು. ಓಹೋ ಹೋ ಹೋ ಹೋ, ನೋಡಿದ್ರ ಚಿಕ್ಕಮ್ಮ, ಇವ್ರು ಮಾಡಿರೋ ಕೆಲಸದಿಂದ ಮನೆಯವ್ರ ಮೇಲೆ ಎಂಥ ಪರಿಣಾಮ ಬೀಳುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಆದರೆ ಆ ಹೆಂಗಸಿನ ಬಗ್ಗೆ ಮಾತಾಡಿದ್ರೆ ಮಾತ್ರ ಕೋಪ ಬರುತ್ತೆ. ಅಭಿ ಸಾಕು, ನೀನ್ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿರಕ್ಕಾಗಲ್ಲ. ಮಾವ ಸುಮ್ಮನಿರ್ಬೋದು, ಆದ್ರೆ ನಾನು ಸುಮ್ಮನಿರಲ್ಲ.
ಅವರು ಮಾವನ್ ಫ್ರೆಂಡು. ಸೆಲೆಬ್ರಿಟೀಸ್ ಲೈಫಲ್ಲಿ ಸಣ್ಣದು ಏನೇ ಆದರೂ ಬಾಬ್ರೋ, ಇಷ್ಟಾದ್ರೂ ನೀನು ಮಾತ್ರ ಯಾಕೆ ಏನು ಹೇಳ್ತಿಲ್ಲ? ಆಗೆಲ್ಲ ನೀನು ಇವ್ರ ಮೇಲೆ ಕೋಪ ಮಾಡ್ಕೊಂಡು ಅವಾಗವಾಗ ರೇಗ್ತಿದ್ಯಲ್ಲ, ಆಗ್ಲೇ ಈ ಮನೇಲಿ ಎಲ್ಲ ಸರಿ ಇತ್ತು ಅನ್ನಿಸ್ತಿದೆ. ಈಗ ನೀನು ಸೈಲೆಂಟ್ ಆಗಿದ್ಯಾ? ಏನೇನೋ ನಡೀತಾ ಇದೆ. ನಾನು ಕೂಗಿ ಕೆಟ್ಟವನಾಗಬೇಕಷ್ಟೆ. ಆದರೆ ಇವ್ರಿಗೆ ಏನು ಬೇಕೋ ಅದನ್ನೇ ತಾನೇ ಮಾಡೋದು. ಆಗಿದ್ಮೇಲೆ ನನ್ನ ಕೂಗಾಡಿ ಮನೆ ನೆಮ್ಮದಿನ ಯಾಕೆ ಹಾಳು ಮಾಡಲಿ ಹೇಳು? ಎಲ್ಲ ಚೆನ್ನಾಗಿದ್ದೀರಾ, ನಿಮ್ಗೆಲ್ರಿಗೂ ನಿಮಗೆ ಏನು ಬೇಕು ಅದನ್ನೇ ಮಾಡ್ತಿದ್ದೀರಾ ಅಲ್ವಾ? ಎಲ್ಲರೂ ಸ್ವಾರ್ಥಿಗಳಾದ್ಮೇಲೆ ನಾನು ಯಾಕೆ ಸುಮ್ಮನಿರಲಿ? ಇವತ್ತು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿ. ನಾನು ಅಂದ್ಕೊಂಡಿದ್ದ ಬಿಸ್ನೆಸ್ ಮಾಡೋಕ್ಕಾಗಿಲ್ಲ ಅಂತ ನಾನು ಆಲ್ರೆಡಿ ಸ್ಟ್ರೆಸ್ ಆಗಿದ್ದೀನಿ. ನನ್ನ ಮದುವೆನೂ ಹತ್ರ ಬರ್ತಿದೆ. ಈ ಟೈಮಲ್ಲಿ ಈಗ ಬಂದಿರೋ ರೂಮರ್ಸಿಂದ ನನ್ನ ಪ್ರೊಫೆಷ್ನಲ್ ಲೈಫ್ಗಾಗಲಿ ಪರ್ಸ್ನಲ್ ಲೈಫ್ಗಾಗಲಿ ಏನಾದರೂ ತೊಂದರೆ ಆದರೆ ನಾನು ಮಾತ್ರ ಮನುಷ್ಯನಾಗಿರಲ್ಲ. ನೆನಪಿಟ್ಕೊಳ್ಳಿ. ಇವತ್ತು ಯಾಕೋ ಮಾವನವ್ರು ನೊಂದ್ಕೊಂಡಿದ್ರು. ಇಷ್ಟೊತ್ತಲ್ಲಿ ಹೋಗಿ ಏನು ಅಂತ ಕೇಳೋಣ ಅಂದರೆ ಅವರು ನಿದ್ದೆ ಮಾಡ್ತಾ ಇರ್ತಾರೆ. ಪಾಪು ಯಾಕೆ ಬೇಜಾರು ಮಾಡ್ಕೊಂಡಿದ್ದಾನೆ? ಅವ್ನು ಮಾತಾಡಿದ್ರಿಂದನೇ ಶೇಷು ಅಣ್ಣ ಗೋದಾವರಿ ಅಮ್ಮ ಮನೆಯಿಂದ ಆಚೆ ಹೋದ್ರು ಅಂತ ಪಾಪು ಅಂದ್ಕೊಂಡಿದ್ದಾನ. ಯಾಕೋ ನನ್ನ ಮೇಲೂ ಬೇಜಾರು ಮಾಡ್ಕೊಂಡಿದ್ದಾನೆ ಅವನು. ನಾನೇನಾದರೂ ತಪ್ಪು ಮಾತಾಡ್ಬಿಟ್ನಾ? ಮಾಧವ್ ಅವರು ನನ್ನನ್ನು ಬಿಡಕ್ಕೆ ಬಂದಾಗ ಬೇಜಾರಲ್ಲಿದ್ದರು. ಯಾಕೆ? ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆಯಾ? ತಪ್ಪು ಯಾರ ಕಡೆಯಿಂದ ಆಯಿತು ಅಂತ ಯೋಚಿಸೋದಕ್ಕೆ ಮುಂಚೆ ಅದು ನಿಜವಾಗ್ಲೂ ತಪ್ಪ ಅಂತ ಯೋಚಿಸ್ಬೇಕಲ್ವಾ? ನೋಡು, ನನ್ನ ಮನಸ್ಸಲ್ಲಿ ತುಳಸಿಯವ್ರ ಬಗ್ಗೆ ಯಾವುದೇ ಭಾವನೆ ಇರ್ಬೋದು, ಆದರೆ ಅವರದು ನಿಷ್ಕಲ್ಮಶ ಸ್ನೇಹ. ಅವರ ಬಗ್ಗೆ ಅಭಿಯಾಗಿ ಮಾತಾಡಿದ್ದು ಕೇಳಿ ತುಂಬ ನೋವಾಯಿತು. ಅವರಿಗೆ ತಮ್ಮ ಬಗ್ಗೆ ಪೇಪರ್ನಲ್ಲಿ ಹೀಗೆಲ್ಲ ಬಂದಿತ್ತು ಅಂತ ಗೊತ್ತಾದರೆ ತಡ್ಕೋತಾರ?
ಇದನ್ನೆಲ್ಲ ನೋಡ್ತಿದ್ರೆ ನಾನು ಅವ್ರ ಹತ್ರ ನನ್ನ ಭಾವನೆಗಳನ್ನು ಹೇಳ್ಕೊಳ್ದೇ ಇದ್ದಿದ್ದೇ ಒಳ್ಳೆಯದಾಯಿತು ಅನಿಸುತ್ತೆ. ಇಲ್ಲ ಮಹೇಶ, ನನ್ನ ಮನಸ್ಸಲ್ಲೂ ತುಳಸಿಯವ್ರ ಬಗ್ಗೆ ಸ್ನೇಹ ಮಾತ್ರ ಇದ್ದಿದ್ದರೆ ನಾನಿವತ್ತು ಎಲ್ಲರ ಎದುರಲ್ಲಿ ಧೈರ್ಯವಾಗಿ ಮಾತಾಡ್ತಿದ್ದೆ, ಇಲ್ದಿರೋದನ್ನೆಲ್ಲ ಹೇಳಿಬಿಡಿ ಅಂತಿದ್ದೆ. ಆದರೆ ಹಾಗೆ ಮಾತಾಡೋ ನೈತಿಕತೆಯನ್ನು ನಾನು ಉಳಿಸ್ಕೊಂಡಿಲ್ಲ ಮಹೇಶ. ಹಾಗಂತ ಈ ವಿಷಯನ ತುಳಸಿಯವ್ರಿಗೆ ಹೇಳಿಬಿಟ್ಟಿದ್ದರೆ ಈಗ ಅವರನ್ನು ಫೇಸ್ ಮಾಡೋ ಧೈರ್ಯನೂ ನನಗಿರ್ತಿರ್ಲಿಲ್ಲ. ಏನೇ ಆಗಲಿ ಈ ವಿಷಯನ ನಾನು ಅವ್ರ ಹತ್ರ ಹೇಳ್ಕೋಬಾರ್ದು, ಅದು ನನ್ನ ಮನಸ್ಸಲ್ಲೇ ಉಳಿಲಿ. ಏನು ದತ್ತಣ್ಣ ಈ ಕಡೆ ವಾಕಿಂಗು? ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಕಡೆ ಬಂದ ಇವತ್ತು. ಶೇಷಗಿರಿ ಸೊಸೆನ ಮನೆಯಿಂದ ಹೊರಗೆ ಹಾಕ್ಬಿಟ್ರಂತೆ. ಹಾಗೇನಿಲ್ಲ, ಕೆಲವು ದಿವಸ ತಮ್ಮನ ಮನೇಲಿ ಇರ್ತೀನಿ ಅಂತಂದ್ಬಿಟ್ಟು ಅವನಾಗೆ ಹೋಗಿದ್ದಾನೆ ಅಷ್ಟೇ. ಏನೋಪ್ಪ ಈಗಿನ ಕಾಲದಲ್ಲಿ ಹೆಂಗಸರು ನಂಬೋದೇ ಕಷ್ಟ ದತ್ತಣ್ಣ. ನಿನ್ನೆ ಒಂದು ಪೇಪರ್ನಲ್ಲಿ ಒಗ್ಗರಣೆ ಡಬ್ಬಿ ಮಾಧವ್ ಅವ್ರ ಬಗ್ಗೆ ಬರೆದಿದ್ರು. ಅವನ ಜೊತೆಯಲ್ಲಿ ಯಾವುದೋ ಒಂದು ಹೆಂಗಸು ಓಡಾಡ್ತಿದ್ದಾಳಂತೆ. ಯಾರ ಮನೆ ಸೊಸೆನೇ ಏನೋ ಕಲಿಗಾಲ ಬಂದೈತೆ ನೋಡು. ಪೇಪರ್ನವರು 1000 ಬರೀತಾರೆ. ನೀನು ನಾನು ಯಾವ್ದಾದ್ರು ಹೆಣ್ಮಗಳ ಹತ್ರ ಉಭಯ ಕುಶಲೋಪರಿ ಮಾತಾಡಿದ್ರೆ ಅದು ಸುದ್ದಿ ಆಗುತ್ತಾ? ಮಾಧವ ಸೆಲೆಬ್ರಿಟಿ, ಅವನು ಏನೇ ಮಾಡಿದ್ರು ಸುದ್ದಿ ಆಗತ್ತೆ. ನಾವು ಏನಾದ್ರು ನಂಬೋಕ್ ಮೊದಲು ಯೋಚನೆ ಮಾಡಬೇಕು ಅಷ್ಟೇ. ಹೌದೌದು. ಯಾವಾಗಲೂ ಹೋಗೋ ದಾರಿಯಲ್ಲಿ ವಾಕಿಂಗ್ ಹೋದರೆ ಶೇಷು ನೆನಪಾಗ್ತಾನೆ ಅಂತ ಬೇರೆ ಕಡೆ ಬಂದರೆ ಇವನು ಯಾರೋ ಬಂದು ಮೂಡ್ ಹಾಳು ಮಾಡ್ದ. ಶೇಷು ಜೊತೆನಲ್ಲಿದ್ದಿದ್ರೆ ನಿನ್ನೆ ಪೇಪರ್ನಲ್ಲಿ ಬಂದಿದ್ದ ವಿಷಯನ ಅವನ ಹತ್ರ ಮಾತಾಡ್ತಿದ್ದೆ. ಅವನು ಒಂದಷ್ಟು ಒಳ್ಳೆ ಸಲಹೆ ಕೊಡ್ತಿದ್ದ, ಆದರೆ ಅವನೂ ಇಲ್ಲ. ಅರೆ, ನಮ್ಮ ಶೇಷು ಥರನೇ ಇದ್ದಾನಲ್ಲ ಇವನು. ಅವನಿಲ್ಲದೆ ನನಗೆ ಎಲ್ಲರೂ ಅವನ ಥರನೇ ಕಾಣಿಸ್ತಿದ್ದಾರೆ. ಅವನ ತಮ್ಮನ ಮನೆಯಲ್ಲಿ ಬೆಚ್ಚಿಗೆ ಮಲಗಿರ್ತಾನೆ ಪಾಪ. ಅಯ್ಯೋ, ನನಗೇನು ಭ್ರಮೆ.